ಕ್ಲಾರ್ಕ್ ಇನ್ ಅಂತ ಹೇಳ್ಬಿಟ್ಟು ರೈಸ್ ಬೌಲ್ ಅಂತ ಬರುತ್ತೆ, ಇಲ್ಲ ರೈಲ್ವೆ ಸ್ಟೇಷನ್ ನಿಯರ್ ಆಗುತ್ತೆ ಇದು ಹೋಟೆಲು. ಫುಡ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು, ಬಟ್ ಅಷ್ಟೇನು ಹೆವಿ ರಶ್ ಏನಿರಲಿಲ್ಲ, ಬಟ್ ಓಕೆ ಬಟ್ ಫುಡ್ಡು ಕೂಡ ತುಂಬ ಚೆನ್ನಾಗಿತ್ತು. ಪ್ಲೇಸ್ ಆಲ್ಮೋಸ್ಟ್ ಫ್ರೀ ಇತ್ತು, ನಮಗೂ ತುಂಬ ಚೆನ್ನಾಗಿ ಅನ್ನಿಸ್ತು. ಆ್ಯಕ್ಚುಲಿ ಹೇಳಬೇಕಂದ್ರೆ ಲೇಡೀಸ್ ಆಲ್ಮೋಸ್ಟ್ ಒಂದು ಕಡೆ ಸೇರಿಕೊಂಡ್ರು ಅಂದರೆ ಒಂದು 50 ಫೋಟೋ, ಒಂದು 10-15 ರೀಲ್ಸ್ ಕೂಡ ಆಗುತ್ತೆ. ಇವರೆಲ್ಲರೂ ಕೂಡ ನನ್ನ ಕಿಟ್ಟಿ ಫ್ರೆಂಡ್ಸು. ಸೊ ಒಂದು ಕಿಟ್ಟಿ ಪಾರ್ಟಿಯಲ್ಲಿ ನಾವು ಒಂದು ಹೋಟೆಲ್ಗೆ ಸೇರ್ಕೊಂಡ್ವಿ ಅಂದರೆ ಸರ್ವೈರ್ ಕೂಡ ನಾವೇನಾದರೂ ಐಟಮ್ನ ಆರ್ಡ್ರ್ ಮಾಡಿದ್ದನ್ನು ಸರ್ವ್ ಕೂಡ ಮಾಡಲ್ಲ, ಹೆದರ್ಕೋತಾರೆ ಏನೋ ಗೊತ್ತಿಲ್ಲ. ನಮ್ಮನ್ನು ನೋಡಿದ್ರೆ ಫುಡ್ ಇಟ್ಬಿಟ್ಟು ಹಾಗೆ ಹೋಗ್ಬಿಡ್ತಾರೆ. ಸೊ ಗೇಮ್ ವಿಚಾರಕ್ಕೆ ಬಂದಾಗ ಒಂದು ಲೋಟದಲ್ಲಿ ಈ ರೀತಿ ಕಾಳುಗಳಿರುತ್ತೆ, ಸ್ಪೂನ್ ಸಹಾಯದಿಂದ ಒಂದೊಂದೇ ತೆಗೆದು ಬೌಲ್ಗೆ ಹಾಕ್ಕೊಳ್ಳೋದು. ಹೈಯೆಸ್ಟ್ ಕೌಂಟಿಂಗಲ್ಲಿ ಫಸ್ಟು ಸೆಕೆಂಡು ಕನ್ಸಿಡರ್ ಮಾಡೋದು. ಹಾಗೆಯೇ ಸೆಕೆಂಡ್ ಗೇಮಲ್ಲಿ ಬಂದು ಬ್ಯಾಂಗಲ್ ಮೇಲೆ ಕಾಯಿನ್ಸ್ನ ಜೋಡಿಸ್ಕೊಳ್ಳೋದು. ಹೈಯೆಸ್ಟ್ ಕೌಂಟಿಂಗ್ ಏನಿರುತ್ತೆ ಅದು ಫಸ್ಟು ಸೆಕೆಂಡು ಕನ್ಸಿಡರ್ ಆಗುತ್ತೆ. ಫುಡ್ಡಲ್ಲಿ ಬಂದಾಗ ಸೂಪು, ಹಾಗೆ ಬೇಬಿಕಾರ್ನ್ ಮಂಚೂರಿ, ಪನ್ನೀರ್ ಬಟರ್ ಮಸಾಲ, ಹಾಗೆಯೇ ನಾನಿತ್ತು. ಇದಾಗಿತ್ತು ಇವತ್ತಿನ ನಮ್ಮ ನ್ಯೂ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ಒಳ್ಳೆ ವೀಡಿಯೋಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ.